ಮನುಷ್ಯರನ್ನ ಬದುಕಿಸೋದು ಹೃದಯ ಅಲ್ಲ, ಹೃದಯ ಪಂಪ್ ಮಾಡುವ ರಕ್ತ. ಅದೇ ರೀತಿ ಬಿಸ್ನೆಸ್ನಲ್ಲಿ ಬದುಕಿಸೋದು ಟರ್ನ್ ಓವರ್ ಅಲ್ಲ, ಕ್ಯಾಶ್ ಫ್ಲೋ. ಬಹಳಷ್ಟು ಕಂಪನಿಗಳು ಕೋಟ್ಯಾಂತರ ರೂಪಾಯಿಗಳ ಸೇಲ್ಸ್ ಮಾಡುತ್ತವೆ, ಆದರೆ ಕೈಯಲ್ಲಿ ಹಣವಿಲ್ಲದೆ ಮುಚ್ಚಿ ಹೋಗುತ್ತವೆ. ಯಾಕಂದ್ರೆ ಸೇಲ್ಸ್ ಬಿಸ್ನೆಸ್ಗೆ ಹೆಸರು ತರುತ್ತೆ, ಆದ್ರೆ ಕ್ಯಾಶ್ ಫ್ಲೋ ಬಿಸ್ನೆಸ್ಗೆ ಜೀವ ನೀಡುತ್ತೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ಎಂ ದಂಡು. ನಮ್ಮ ರಕ್ತ ದೇಹದ ಪ್ರತಿಯೊಂದು ಕೋಶಕ್ಕೂ ಆಮ್ಲಜನಕ, ಪೋಷಕಾಂಶ ಮತ್ತು ಶಕ್ತಿಯನ್ನ ತಲುಪಿಸುತ್ತೆ. ರಕ್ತ ಒಂದು ಕಡೆ ನಿಂತು ಹೋದ್ರೆ ಪ್ರಾಣಕ್ಕೆ ಅಪಾಯ. ಅದು ನಿರಂತರವಾಗಿ ಹರಿಬೇಕು. ಬಿಸ್ನೆಸ್ನಲ್ಲೂ ಹಾಗೆ ಹಣ ನಿರಂತರವಾಗಿ ಹರಿಬೇಕು. ಗ್ರಾಹಕರಿಂದ ಕಂಪನಿಗೆ, ಕಂಪನಿಯಿಂದ ಉದ್ಯೋಗಿಗಳಿಗೆ, ಸಪ್ಲೈಯರ್ಗಳಿಗೆ ಹೋಗಬೇಕು, ಮತ್ತೆ ಮಾರುಕಟ್ಟೆ ಒಳಗಡೆ ಹೋಗಬೇಕು. ಹಣ ಹರಿಯುತ್ತಿದ್ರೆ ಬಿಸ್ನೆಸ್ ಜೀವಂತವಾಗಿರುತ್ತೆ. ರಕ್ತ ದೇಹದ ಪ್ರತಿಯೊಂದು ಭಾಗಕ್ಕೂ ಸಮಾನವಾಗಿ ತಲುಪುತ್ತೆ. ಅದೇ ರೀತಿ ಒಬ್ಬ ಒಳ್ಳೆಯ ಬಿಸ್ನೆಸ್ ಮ್ಯಾನ್ ಹಣವನ್ನ ಸರಿಯಾದ ಜಾಗದಲ್ಲಿ ಖರ್ಚು ಮಾಡಬೇಕು. ಅಗತ್ಯ ಇರುವ ಕಡೆ ಹೂಡಿಕೆ ಮಾಡಬೇಕು. ವ್ಯರ್ಥ ಖರ್ಚನ್ನ ನಿಲ್ಲಿಸಬೇಕು. ರಕ್ತ ಗಾಯವಾಗಿರುವ ಜಾಗಕ್ಕೆ ಮೊದಲು ತಲುಪುವಂತೆ ಬಿಸ್ನೆಸ್ನಲ್ಲೂ ಕೂಡ ಸಮಸ್ಯೆ ಇರುವ ಜಾಗಕ್ಕೆ ಮೊದಲು ಹಣ, ಸಮಯ ಮತ್ತು ಗಮನ ನೀಡಬೇಕು. ಅದೇ ನಿಜವಾದ ಲೀಡರ್ಶಿಪ್. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಬಹಳಷ್ಟು ಜನ ಟರ್ನ್ ಓವರ್ ನೋಡಿ ಸಂತೋಷ ಪಡ್ತಾರೆ, ಆದರೆ ಬ್ಯಾಂಕ್ ಅಕೌಂಟ್ನಲ್ಲಿ ಹಣ ಇಲ್ದಿದ್ರೆ ಆ ಟರ್ನ್ ಓವರ್ನಿಂದ ಯಾವುದೇ ಪ್ರಯೋಜನ ಇಲ್ಲ. ಕಾಗದದ ಮೇಲಿನ ಲಾಭಕ್ಕಿಂತ ಕೈಯಲ್ಲಿರುವ ಕ್ಯಾಶ್ ಮುಖ್ಯ. ರಕ್ತ ನಿಂತರೆ ದೇಹ ನಿಂತು ಹೋಗುತ್ತೆ. ಅದೇ ರೀತಿ ಕ್ಯಾಶ್ ಫ್ಲೋ ನಿಂತರೆ ಬಿಸ್ನೆಸ್ ಕೂಡ ನಿಂತು ಹೋಗುತ್ತೆ. ಪ್ರತಿಯೊಬ್ಬ ಬಿಸ್ನೆಸ್ ಮೆನ್ ಪ್ರತಿದಿನ ಕೇಳಿಕೊಳ್ಳಬೇಕಾದ ಪ್ರಶ್ನೆ ಇದು. ಇವತ್ತು ನಾನು ಎಷ್ಟು ಮಾರಾಟ ಮಾಡಿದೆ ಅಂತ. ಅಷ್ಟೇ ಅಲ್ಲ, ಇವತ್ತು ನನ್ನ ಕಂಪನಿಯ ಒಳಗೆ ಎಷ್ಟು ಕ್ಯಾಶ್ ಬಂತು, ಎಷ್ಟು ಕ್ಯಾಶ್ ಹೊರಗಡೆ ಹೋಯಿತು ಅಂತ. ಈ ಪ್ರಶ್ನೆಗಳೇ ಬಿಸ್ನೆಸ್ನ ನಿಜವಾದ ಆರೋಗ್ಯವನ್ನ ತೋರಿಸುತ್ತೆ. ಟರ್ನ್ ಓವರ್ ಕಂಪನಿಗೆ ಹೆಸರು ತಂದುಕೊಡುತ್ತೆ, ಆದರೆ ಕ್ಯಾಶ್ ಫ್ಲೋ ಕಂಪನಿಗೆ ಪ್ರಾಣ ತುಂಬುತ್ತೆ. ರಕ್ತ ಆರೋಗ್ಯಕರವಾಗಿ ಹರಿದಾಗ ದೇಹ ಬಲಿಷ್ಠವಾಗಿರುತ್ತೆ. ಅದೇ ರೀತಿ ಕ್ಯಾಶ್ ಫ್ಲೋ ಆರೋಗ್ಯವಾಗಿದ್ದಾಗ ಬಿಸ್ನೆಸ್ ದೀರ್ಘಕಾಲ ಬಲವಾಗಿ ನಿಲ್ಲುತ್ತೆ. ನೆನ್ಪಿಟ್ಕೊಳ್ಳಿ, ಸೇಲ್ಸ್ ಬಿಸ್ನೆಸ್ಗೆ ವೇಗ ಕೊಡುತ್ತೆ, ಲಾಭ ಬಿಸ್ನೆಸ್ಗೆ ಶಕ್ತಿ ಕೊಡುತ್ತೆ, ಆದರೆ ಕ್ಯಾಶ್ ಫ್ಲೋ ಬಿಸ್ನೆಸ್ಗೆ ಜೀವ ಕೊಡುತ್ತೆ. ನೀವೇನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.